ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ನಾವು ನೋಡೋಣ ಶಾಪದ ಒಂದು ಮೂಲ ಯಾವ ರೀತಿಯಾಗಿರುತ್ತೆ ಎಂಬುದಾಗಿ. ಹಲ್ಲೆಲೂಯಾ, ಶಾಪ ಯಾವ ರೀತಿಯಾಗಿ ಬರುತ್ತೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊಟ್ಟ ಮೊದಲನೇದಾಗಿ ದೇವರಿಂದ ಶಾಪ ಬರುತ್ತೆ. ಎಲ್ಲಿಂದ ಬರುತ್ತೆ ಶಾಪ? ದೇವರಿಂದ. ವಿಮೋಚನಾ ಕಾಂಡ ಪುಸ್ತಕ ತೆಗಿರಿ, 20ನೇ ಅಧ್ಯಾಯ 3, 4, 5 ವಚನಗಳು. ನಾನಲ್ಲದೆ ನನಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿ ಕೆಳಗಡೆ ನೀರಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲಬಾರದು, ಪೂಜೆ ಮಾಡಲೂಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ. ಹಲ್ಲೆಲೂಯಾ. ಈ ತಪ್ಪಾದ ದೇವರುಗಳನ್ನು ಹಿಂಬಾಲಿಸಿದರೆ ಮೊಟ್ಟ ಮೊದಲನೇದಾಗಿ ದೇವರು ಹೇಳ್ತಾನೆ, ನಾನು ತಂದೆಯಾಗಿದ್ದೇನೆ, ನಾನು ಅಪ್ಪನಾಗಿದ್ದೇನೆ, ಹುಟ್ಟಿಸಿದಂತಾತನ ನಾನಾಗಿದ್ದೇನೆ. ನನ್ನನ್ನು ಬಿಟ್ಟು ನೀವು ನಿಮ್ಮ ಆಲೋಚನೆಗೆ ತಕ್ಕಂತೆ, ಯಾರು ಹೇಳಿದ್ದಾರೆ ಅಂತ ಹೇಳಿ ಕಲ್ಪನೆಗೆ ತಕ್ಕಂತೆ ನೀವು ದೇವರುಗಳನ್ನು ಮಾಡಿಕೊಂಡ್ರೆ, ಆಕಾಶದಲ್ಲಾಗಲಿ ಭೂಮಿಯ ಮೇಲೆ ಇರುವಂಥವುಗಳಾಗಲಿ ಭೂಮಿಯ ಕೆಳಗಣದಲ್ಲಿ ಇರುವಂಥವುಗಳ, ಇವತ್ತಿನ ದಿನ ಸೂರ್ಯನನ್ನ ದೇವರು ಎಂಬುದಾಗಿ ಆರಾಧನೆ ಮಾಡ್ತಾರೆ, ಚಂದ್ರನನ್ನ ದೇವರು ಎಂಬುದಾಗಿ ಕೂಡ ಏನು ಮಾಡ್ತಾರೆ, ಆರಾಧನೆ ಮಾಡುವಂಥವರು ಕೂಡ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಭೂಮಿಯ ಮೇಲೆ ಸಿಗುವಂಥ ವಸ್ತುಗಳನ್ನು ಕೂಡ, ಮರ, ಕಲ್ಲು, ಕಟ್ಟಿಗೆ, ಪಶುಗಳನ್ನ, ಪ್ರಾಣಿಗಳನ್ನ ಕೂಡ ದೇವರು ಎಂಬುದಾಗಿ ಆರಾಧನೆ ಮಾಡುವಂಥವ್ರು ಕೂಡ ಇದ್ದಾರೆ ಪ್ರಿಯರೇ. ಭೂಮಿಯ ಕೆಳಗಣ ನೀರನ್ನು ಕೂಡ ಒಂದು ದೇವರು ಎಂಬುದಾಗಿ ಸಂಬೋಧನೆ ಮಾಡ್ತಾರೆ. ಮತ್ಸ್ಯಾವತಾರ ಎಂಬುದಾಗಿ ಮೀನನ್ನು ಕೂಡ ದೇವರು ಎಂಬುದಾಗಿ ಸಂಬೋಧನೆ ಮಾಡ್ತಾರೆ. ಕೂರ್ಮಾವತಾರ ಎಂಬುದಾಗಿ ಆಮೆಯನ್ನು ಕೂಡ ದೇವರು ಎಂಬುದಾಗಿ ಏನು ಮಾಡ್ತಾರೆ, ಸಂಬೋಧನೆ ಮಾಡ್ತಾರೆ. ಇವೆಲ್ಲವುಗಳಲ್ಲಿ ಯಾರಾದರೂ ನೀವು ಕಾರ್ಯ ಮಾಡಿದರೆ, ಆ ರೀತಿಯಾಗಿ ನೀವು ಹಿಂಬಾಲಿಸಿ ನಡೆದರೆ ನಿಮಗೆ ಶಾಪ ಎನ್ನುವಂಥದ್ದು ಯಾರಿಂದ ಬರುತ್ತೆ? ದೇವರಿಂದ ಬರುವಂಥದ್ದಾಗಿದೆ ಎಂಬುದಾಗಿ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ನೇರವಾಗಿ ಹೇಳ್ತಾ ಇದೆ ಈ ರೀತಿಯಾಗಿ, ಮೊಟ್ಟ ಮೊದಲನೇದಾಗಿ ಅಲ್ಲದವುಗಳನ್ನು ದೇವರು ಎಂಬುದಾಗಿ ನೀವು ಆಚರಣೆಗೆ ತರುವಾಗ ಶಾಪ ಎನ್ನುವಂಥದ್ದು ನಿಮ್ಮ ಜೀವಿತದಲ್ಲಿ ಇರುವಂಥದ್ದಾಗಿದೆ. ಎರಡನೇದಾಗಿ ಭವಿಷ್ಯ ಹೇಳುವಂಥವರು, ಮಾಟ ಮಂತ್ರಗಳನ್ನು ಹೇಳುವಂಥವರು, ಕಣಿ ಅವರ ಬಳಿಗೆ ಹೋಗುವಾಗ ಖಂಡಿತವಾಗಿ ಕೂಡ ಶಾಪವನ್ನು ನೀವು ಅನುಭವಿಸ್ತೀರಿ. ಹಲ್ಲೆಲೂಯಾ. ದೇವರಿಗೆ అయిష్టವಾಗಿರುವಂಥದ್ದು, ದೇವರಿಗೆ ಏಯವಾಗಿರುವಂಥದ್ದು, ದೇವರಿಗೆ ವಿರುದ್ಧವಾಗಿರುವಂಥದ್ದು ಮೊದಲನೇದಾಗಿ ವಿಗ್ರಹ ಆರಾಧನೆ ಆದರೆ, ಎರಡನೇದಾಗಿ ಏನಾಗಿದೆ, ಮಾಟ ಮಂತ್ರಗಳು, ಭವಿಷ್ಯ ಹೇಳುವಂಥವರ ಒಂದು ಕಾರ್ಯಕ್ರಮಗಳಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜನರು ಅವರ ಬಳಿಗೆ ಹೋಗುವಾಗ ಅವರು ಶಾಪದಲ್ಲಿ ಇದ್ದಾರೆ, ಪುನಃ ಅವರ ಬಳಿಗೆ ಹೋಗುವಾಗ ಭಯಂಕರವಾದಂಥ ಶಾಪಗಳನ್ನು ನೀವೇನ್ ಮಾಡ್ತೀರಿ, ಅನುಭವಿಸುವಂತವ್ರು ಆಗ್ತೀರಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕವಾಗಿ ಶಾಪಗಳು ಹೆಂಗ್ ಬರ್ತವೆ ಪ್ರಿಯರೇ? ಮಾಟ ಮಂತ್ರಗಳ ಬಳಿಗೆ ಹೋಗುವಂತವರಿಗೆ ಶಾಪಗಳು ಖಂಡಿತ ಬರ್ತವೆ. ನೀವು ತಿಳ್ಕೊಳ್ರಿ. ಯಾಕಂದ್ರೆ ದೇವರು ಹೇಳ್ತಾ ಇದ್ದಾನೆ, ಹೋಶೇಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಲ್ಲಿ, ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗುತ್ತಾ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. 1ರಿಂದ 10ನೇ ಕ್ಲಾಸ್ ಓದಿದ ಹುಡುಗನ ಒಂದು ಕಡೆ ನಿಂದಿಸ್ರಿ, 1ರಿಂದ 10ನೇ ಕ್ಲಾಸ್ ಓದ್ಲಾರ್ದವನ್ನ ಒಂದ್ ಕಡೆ ನಿಂದಿಸ್ರಿ. ಕ್ವಶನ್ಸ್ ಕೇಳ್ರಿ, ಎಜುಕೇಶನ್ಗೆ ಸಂಬಂಧಪಟ್ಟಂತೆ. ಯಾರು ಆನ್ಸರ್ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಯಾರು ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಓದಿನ ಮೂಲಕವಾಗಿ ಜ್ಞಾನವನ್ನ ಪಡೆದುಕೊಂಡವನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ಪಾಮರನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ನನ್ನ ಜನರು ಜ್ಞಾನಹೀನರಾಗಿ ಏನಾಗಿದ್ದಾರೆ, ನಾಶವಾಗಿದ್ದಾರೆ. ಜ್ಞಾನಹೀನತೆಯ ಕಡೆಗೆ ಹೋಗ್ತಾ ಇದ್ದಾರೆ. ಜ್ಞಾನ ಸಿಗುವಂಥದ್ದಲ್ಲಿ ಸೇವೆ, ಏನಂತ ಹೇಳ್ತೇವೆ, ದೇವರ ಒಂದು ಮಂದಿರದಲ್ಲಿ ಯೇಸು ಕ್ರಿಸ್ತನೇ ಆ ಒಂದು ಪರಮ ಜ್ಞಾನ ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ. ಜ್ಞಾನಹೀನತೆಯ ಕಡೆಗೆ ನೀವು ಹೋಗಬಾರದು. ಹೇಳಿದ ಮೇಲೆ ಅನೇಕ ಜನರು ಏನ್ ಮಾಡ್ತಾರೆ, ಪುನಃ ಮತ್ತೆ ಎಲ್ಲಿಗೆ ಹೋಗ್ತಾರೆ, ಕೇಳಿರ್ತಾರೆ ಇಲ್ಲಿ, ಪುನಃ ತಪ್ಪಾದ ಕಾರ್ಯಗಳ ಕಡೆಗೆ ಹೋಗ್ತಾರೆ ಪ್ರಿಯರೇ. ಹೋಗುವಾಗ ಮತ್ತೆ ಅವ್ರು ಏನ್ ಮಾಡ್ತಾರೆ, ಶಾಪಕ್ಕೆ ಗುರಿ ಆಗ್ತಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮಾಟ ಮಂತ್ರಗಳ ಕಡೆಗೆ ಹೋಗುವಂತವ್ರು, ಭವಿಷ್ಯವಾಣಿಗಳನ್ನು ಹೇಳುವಂತವರ ಕಡೆಗೆ ಹೋಗುವಂತವ್ರು, ಹಲ್ಲೆಲೂಯಾ, ಅವ್ರು ಏನಾಗ್ತಾರೆ, ಶಾಪಗ್ರಸ್ತರಾಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಗ್ರಹ ಬಂತು, ಈ ಗ್ರಹ ಬಂತು. ಗ್ರಹಗಳು ಎಷ್ಟದವ್ರು ಈಗ?
ಸೈನ್ಸ್ ಮಾಡಿದವ್ರು ಹೇಳಿ ಎಷ್ಟದ ಗ್ರಹಗಳು? ಅಲ್ಲ ಗಟ್ಟಿಯಾಗಿ ಹೇಳಿ. ನವಗ್ರಹಗಳು ಎಂಬುದಾಗಿ ನಾವು ನೋಡ್ತೀವಿ. ಕೆಲವೊಂದು ಕಡೆಗೆ ಇನ್ನೂ ಸರ್ಚ್ ಮಾಡ್ತಾರೆ. ನವಗ್ರಹಗಳನ್ನ ಹೆಂಗೆ ಸರ್ಚ್ ಮಾಡಿದ್ರು? ಮೊದಲನೇದಾಗಿ ಒಂದೇ ಅನ್ಕೊಂಡ್ರು, ಒಂದು ಹುಡುಕಿದಾಗ ಒಂದು ಸಿಕ್ಕಾಗ, ಮತ್ತೆ ಇನ್ನೊಂದು ಕಡೆಗೆ ಸರ್ಚ್ ಮಾಡಿದಾಗ ಇನ್ನೊಂದು ಐತೆ, 3 4 5 6 7 8 9 ಇನ್ನು ಎಷ್ಟದೇವೋ ಅಸಂಖ್ಯಾತ. ಅಲ್ಲೆಲ್ಲೂಯಾ, ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದರ ಮೂಲಕವಾಗಿ ಮಾಡಿರ್ತಕ್ಕಂಥ ಕಾರ್ಯಗಳ ಕಡೆಗೆ ಹೋಗುವಂಥವ್ರು ಏನಾಗ್ತಾರೆ? ಶಾಪವನ್ನ ಹಿಂಬಾಲಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಮೂರನೇದಾಗಿ ಶಾಪಕ್ಕೆ ಮೂಲ ಅಂದ್ರೆ ಯಾವ ರೀತಿಯಾಗಿ ಶಾಪಗಳು ಬರ್ತಾವಂದ್ರೆ ದೇವರ ಪಕ್ಷವಾಗಿ ಮಾತನಾಡುವಂತ ವ್ಯಕ್ತಿಯ ಮೂಲಕವಾಗಿ ಕೂಡ ಶಾಪ ಬರುತ್ತೆ. ಒಂದ್ಸಾರಿ ಈಗಾಗಲೇ ನೋಡಿದ್ವಲ್ಲ, ಯೆಹೋಶುವನು ಏನ್ ಮಾಡ್ತಾನೆ? ಯೆರಿಕೋ ಕೋಟೆಯನ್ನು ಉಳಿಸ್ತಾನೆ. ಉಳಿಸಿದಾದ ಮೇಲೆ ಪುನಃ ಈ ಯೆರಿಕೋ ಕೋಟೆಯನ್ನ ಯಾರಾದ್ರೂ ಕಟ್ಟಿದ್ರೆ ಅವನೇನಂತ ಹೇಳ್ತಾನೆ? ಶಾಪಗ್ರಸ್ತನಾಗ್ಲಿ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಆ ಒಂದು ಯೆರಿಕೋ ಕೋಟೆಯನ್ನ ಕಟ್ಟುವುದಕ್ಕೆ ಒಬ್ಬ ವ್ಯಕ್ತಿ, ಒಬ್ಬ ರಾಜ ಪ್ರಯತ್ನ ಪಟ್ಟಾಗ ಅಲ್ಲಿ ಏನಾಗುತ್ತಂದ್ರೆ ಆತನ ಮಗ ಏನಾಗ್ತಾನೆ? ದುರ್ಮರಣಕ್ಕೆ ಈಡಾಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಆ ವಚನಗಳನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇ ಅರಸುಗಳ ಪುಸ್ತಕ 16ನೇ ಅಧ್ಯಾಯ 34ನೇ ವಚನದಲ್ಲಿ 500 ವರ್ಷಗಳ ನಂತರ, ಯೆಹೋಶುವನ ಹೇಳಿದಂತ 500 ವರ್ಷಗಳ ನಂತರ ಆ ಪಟ್ಟಣವನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದಾಗ, ಆ ಪಟ್ಟಣವನ್ನ ಕಟ್ಟೋದಕ್ಕೆ ಕೈ ಹಾಕಿದಂತ ಒಬ್ಬ ವ್ಯಕ್ತಿಯ ಮಗ ಸತ್ತು ಹೋಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ದಾವೀದನನ್ನು ನೋಡುವಾಗ, ಕೀರ್ತನೆ ಪುಸ್ತಕಗಳನ್ನು ಓದುವಾಗ ಎಲ್ಲರಿಗೂ ರೋಮಗಳು ಎದ್ದು ನಿಂದಿರ್ತಾವ. ದೇವ್ರ ಮಕ್ಕಳು ಓದಿದಂಥವ್ರಿಗೆ ಏನಾಗ್ತಾವ? ರೋಮಗಳು ಎದ್ದು ನಿಂದಿರ್ತಾವ. ಯಾಕೆ ನಿಂದಿರ್ತಾವ ಅಂದ್ರೆ ಆ ರೀತಿಯಾಗಿ ಶಾಪಗಳ ಮೇಲೆ ಶಾಪಗಳನ್ನ ಹಾಕಿದಂಥವ್ರು ಯಾರು? ದಾವೀದನು. ವೈರಿಗಳ ಮೇಲೆ ಭಯಂಕರವಾದ ಶಾಪಗಳನ್ನ ಹೇಳಿದಂತ ಆತನು ಯಾರು? ದಾವೀದನು. ಅದೇ ರೀತಿಯಾಗಿ ದೇವರ ಒಂದು ಕೃಪೆಯನ್ನ, ದೇವರ ಒಂದು ಕರುಣೆಯ ಕುರಿತಾಗಿ ಕೂಡ ಹೆಚ್ಚಾಗಿ ಬರೆದವನು ಯಾರು ಪ್ರಿಯರೇ? ದಾವೀದನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದಾವೀದನು ಕೂಡ ಯಾರನ್ನ ಶಪಿಸಿದಂದ್ರೆ ಗಿಲ್ಬರ್ ಎನ್ನುವಂತ ಒಂದು ಪ್ರಾಂತವನ್ನ ಪ್ರಿಯರೇ. ಹಲ್ಲೆಲೂಯಾ. ಆ ಪ್ರಾಂತದಲ್ಲಿ ಇವತ್ತಿನವರೆಗೂ ಕೂಡ ಆ ಬೆಟ್ಟದ ಮೇಲೆ, ಗಿಲ್ಬೋ ಎನ್ನುವಂತ ಬೆಟ್ಟದ ಮೇಲೆ ಇವತ್ತಿನವರೆಗೂ ಕೂಡ ಏನಾಗ್ತಾ ಇಲ್ಲ? ಬೆಳೆಗಳು ಎನ್ನುವಂತ ಬೆಳೆಯಲಾರದಂತ ಒಂದು ಪರಿಸ್ಥಿತಿ ಉಂಟಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಪಕ್ಷವಾಗಿ ಒಬ್ಬ ವ್ಯಕ್ತಿ ಮಾತನಾಡುವಾಗ, ದೈವ ಸೇವಕರು ಮಾತನಾಡುವಾಗ ಆ ಶಾಪಗಳು ಏನಾಗ್ತವೆ? ತಟ್ಟುವಂತವುಗಳಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 4ನೇದಾಗಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ದೇವರಿಂದ ಏನು ಬರುತ್ತೆ? ಶಾಪಗಳು ಬರುತ್ತೆ. ತಪ್ಪಾದ ದೇವರುಗಳನ್ನು ನಾವು ಹಿಂಬಾಲಿಸಿದಾಗ ದೇವರಿಂದ ಶಾಪ ಬರುತ್ತೆ. 2ನೇದಾಗಿ ಭವಿಷ್ಯ ಮಾಟ ಮಂತ್ರಗಾರರ ಬಳಿಗೆ ನಾವು ಹೋಗುವಾಗ ಶಾಪಗಳು ಬರುತ್ತೆ. 3ನೇದಾಗಿ ದೇವರ ಪಕ್ಷವಾಗಿ ಮಾತನಾಡುವಂತ ದೈವ ಸೇವಕರ ಮೂಲಕವಾಗಿ ಕೂಡ ಶಾಪಗಳು ಎನ್ನುವಂಥದ್ದು ಬರುವಂಥದ್ದಾಗಿರುತ್ತೆ. 4ನೇದಾಗಿ ಪ್ರಿಯರೇ, ಮೂಲ ಪಿತೃಗಳಿಂದ ಶಾಪಗಳು ಬರುತ್ತೆ. ಎಲ್ಲಿಂದ ಬರುತ್ತೆ ಶಾಪಗಳು? ಮೂಲ ಪಿತೃಗಳಿಂದ. ಅಂದ್ರೆ ದೇವರು ಹೇಳಿದಾನೆ 3-4 ತಲೆಗಳವರೆಗೆ ಅಂತೇಳಿ. ಆದ್ರೆ ಇನ್ನೊಂದು ಕಡೆಗೆ ನಾವು ನೋಡ್ತೀವಿ, ಅಮೋನಿಯರು ಅಂತೇಳಿ, ಅವ್ರ ಮೇಲೆ ಎಷ್ಟು? 10 ತಲೆಗಳವರೆಗೆ ಅವರು ದೇವರ ಸನ್ನಿಧಾನಕ್ಕೆ ಬರಲಾರದೆ ಇರಲಿ ಎಂಬುದಾಗಿ 10 ತಲೆಗಳವರೆಗೆ ಶಾಪಗಳು ಹಿಂಬಾಲಿಸ್ತವೆ ಒಬ್ಬ ವ್ಯಕ್ತಿಯನ್ನು. ಎಷ್ಟು ತಲೆಗಳವರೆಗೆ? 10 ತಲೆಗಳವರೆಗೆ. ತಲೆಗಳಂದ್ರೆ ಅರ್ಥ ಆಗುತ್ತಾ ನಿಮಗೆ? ಅಲ್ಲೆಲ್ಲ ಪ್ರೈಸ್ ಲಾರ್ಡ್. ಹೌದು, ಎಲ್ಲ ಹೇಳಿ ಮತ್ತೆ ಅರ್ಥ ಆಗಲ್ಲ ತೊಂದರೆ. ತಲೆ ಅಂದ್ರೆ ಏನಂದ್ರೆ, ಈಗ ನಿಮ್ಮ ಅಪ್ಪ ಇದಾರಲ್ಲ, ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ತಾತ 1ನೇ ತಲೆಯವರಾದರೆ ನಿಮ್ಮ ಅಪ್ಪ ಅವರು 2ನೇ ತಲೆ, ನೀನು 3ನೇ ತಲೆ. ಮುಂಚಿತವಾಗಿ ನೀವು ಮುಟ್ಟುವಂತ ಮಗ 4ನೇ ತಲೆ, 5ನೇ ತಲೆ, 6ನೇ ತಲೆ. ಅಂದ್ರೆ ಅವ್ರ ವಂಶ. ಹಲ್ಲೆಲೂಯಾ. 10 ತಲೆಗಳವರೆಗೆ ಒಬ್ಬ ವ್ಯಕ್ತಿ ಮೊದಲನೇ ತಲೆಯತ್ತ ಮಾಡಿದ ಆತ ತಪ್ಪು ಮಾಡಿದ್ರೆ, ಪಾಪ ಮಾಡಿದ್ರೆ 10 ತಲೆಗಳವರೆಗೂ ಕೂಡ ಶಾಪ ಏನಾಗುತ್ತಾ? ಹಿಂಬಾಲಿಸ್ತಾ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಮೂಲ ಪಿತೃಗಳಿಂದಲೂ ಕೂಡ ಏನು ಬರುತ್ತೆ? ಶಾಪ ಎನ್ನುವಂಥದ್ದು ಬರುತ್ತೆ. ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ ಒಂದ್ಸಾರಿ ತೆಗೆದ್ರೆ 23ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ ಪುಸ್ತಕ. ಎರಡರಿಂದ 4 ವಚನಗಳವರೆಗೆ. ಅಗಮ್ಯ ಗಮನದಿಂದ ಉಂಟಾದ ಸಂತತಿಯವರು 10ನೇ ತಲೆಯವರಾದರೂ ಯೆಹೋವನ ಸಭೆಗೆ ಸೇರಬಾರದು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 10 ತಲೆಗಳವರೆಗೆ ಶಾಪಗಳು ಏನ್ ಮಾಡ್ತವೆ? ಹಿಂಬಾಲಿಸುವಂತವುಗಳಾಗಿರ್ತವೆ ಪ್ರಿಯರೇ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ಮೂಲ ಪಿತೃಗಳು ಮಾಡಿರ್ತಕ್ಕಂಥ ಶಾಪಗಳು, ಅವ್ರು ಮಾಡಿರ್ತಕ್ಕಂಥ ಪಾಪಗಳು ಶಾಪಗಳಾಗಿ ನಮ್ಮ ಜೀವಿತದಲ್ಲಿ ಅವು ಬರ್ತಾ ಇರ್ತವೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ನೀವು ವೈದ್ಯರ ಹತ್ರ ಹೋದ್ರೆ ವೈದ್ಯರು ಎಲ್ಲ ಚೆಕ್ ಮಾಡ್ತಾರೆ, ಕೇಳ್ತಾರೆ ಅವಾಗ, ಯಾರಿಗಾದ್ರೂ ನಿಮ್ಮ ತಂದೆಗಾಗಲಿ ನಿಮ್ಮ ತಾತಗಾಗಲಿ ಯಾರಿಗಾದ್ರೂ ಇತ್ತ ಅಂತ. ಹಲ್ಲೆಲೂಯಾ. ಕೇಳ್ತಾರೆ ಇಲ್ವೋ? ಯಾಕೆ ತಂದೆಗಿದ್ದಿದ್ದು ಮಗಗೆ ಯಾಕೆ ಬರಬೇಕು, ಮೊಮ್ಮಗಿಗೆ ಯಾಕೆ ಬರಬೇಕು, ಮರಿ ಮೊಮ್ಮಗಿಗೆ ಯಾಕೆ ಬರಬೇಕು? ಹಲ್ಲೆಲೂಯಾ. ಶಾಪಗಳು ಪ್ರಿಯರೇ, ಅದಕ್ಕೆ ಕಾರಣ ಏನು? ಶಾಪಗಳಾಗಿದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾಲ್ಕನೇದಾಗಿ ಮೂಲ ಪಿತೃಗಳಿಂದ ಶಾಪಗಳು ಬಂದರೆ, ಐದನೇದಾಗಿ ಸ್ವತಃ ಒಬ್ಬ ವ್ಯಕ್ತಿ ತಾನು ಮಾಡುವಂಥ ಪಾಪಗಳ ಮೂಲಕವಾಗಿ ಕೂಡ ಶಾಪ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಏನು ಮಾಡ್ತಾ ಇರುತ್ತೆ? ಕಾಡ್ತಾ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಯಾಕೋಬನ ಹೆಂಡತಿ ಆಗಿರುವಂಥ ರಾಹೇಲಳು ಹೇಳ್ತಾಳೆ, ರಾಹೇಲಳು ತನ್ನ ತಂದೆಯ ಮನೆಯಲ್ಲಿರ್ತಕ್ಕಂಥ ವಿಗ್ರಹದ ಬೊಂಬೆಗಳನ್ನು ತೆಗೆದುಕೊಂಡು ಬರ್ತಾಳೆ. ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಗಂಡ ಹೇಳ್ತಾನೆ, ಯಾಕೋಬನಿಗೆ ಆ ವಿಷಯ ಗೊತ್ತಿರಲ್ಲ, ತನ್ನ ಹೆಂಡತಿ ತಗೊಂಡು ಬಂದಿದ್ದಾಳೆ ತವ್ರ ಮನೆಯಿಂದ ಅಂತೇಳಿ. ಹಲ್ಲೆಲೂಯಾ. ಮಾವ ಅಂದರೆ ಲಾಬಾನನು ಬೇರೆ ಸ್ಥಳದಲ್ಲಿ ಇರುವಾಗ ತಾನು ಅಳಿಯನನ್ನು ಕಳಿಸ್ತಾ ಇಲ್ಲ, ನೀನು ಇಲ್ಲೇ ಇರು ಇಲ್ಲೇ ಇರು ಇಲ್ಲೇ ಇರು ಅಂತೇಳಿ 20 ವರ್ಷದಿಂದ ಏನು ಮಾಡ್ಯಾನ? ಅಳಿಯನನ್ನು ಮನೆಯಲ್ಲೇ ಇಟ್ಕೊಂಡನ ಮಾವ. ಹಲ್ಲೆಲೂಯಾ. ಯಾಕಂದ್ರೆ ಅಳಿಯ ಮನೆಗಿದ್ರೆ ಏನಾಗುತ್ತೆ? ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ ಅಳಿಯ ಯಾರನ್ನ ನಂಬ್ಯಾನ? ಸೃಷ್ಟಿಕರ್ತನಾದ ದೇವರನ್ನ ನಂಬ್ಯಾನ. ಯಾವಾಗ ಅಳಿಯ ಆ ಒಂದು ಸ್ಥಳದಲ್ಲಿ ಕಾಲಿಟ್ಟನೋ, ಆ ಸ್ಥಳದಲ್ಲಿ ಕಾಲಿಟ್ಟ ಮೇಲೆ ಅವರು ಏನಾಗ್ತಾ ಇದ್ದಾರೆ? ಆಶೀರ್ವಾದವನ್ನ ಹೊಂದಿಕೊಳ್ತಾ ಇದ್ದಾರೆ. ಅದ್ರ ಸಲುವಾಗಿ ಮೊದಲನೇ ಸಾರಿ 6 ವರ್ಷ ದುಡಿಯಂದ, ಆಮೇಲೆ ಹಂಗೆ 20 ವರ್ಷಗಳವರೆಗೂ ಕೂಡ ಎಲ್ಲಿದ್ದಾರೆ? ಯಾಕೋಬನು ಎಲ್ಲಿದ್ದಾನೆ? ಲಾಬಾನನ ಮನೆಯಲ್ಲಿದ್ದಾನೆ. ಇದೇನು ಬೇಸಲ್ಲ, ನನ್ನ ಮನೆಗೆ ನಾನು ಹೋಗ್ಬೇಕು, ನನ್ನ ತಂದೆಯ ಮನೆಗೆ ನಾನು ಹೋಗ್ಬೇಕಂತೇಳಿ ಆ ಲಾಬಾನನ ಮನೆಯನ್ನು ಬಿಟ್ಟು ಮಾವ ಮತ್ತು ಅಣ್ಣ ಬಾಮೈದರೆಲ್ಲರೂ ಹೊರಗಡೆ ಹೋದ ಸಂದರ್ಭದಲ್ಲಿ ತನ್ನ ಹೆಂಡತಿಯರನ್ನ ಮಕ್ಕಳನ್ನ ಕರ್ಕೊಂಡು ಒಂಟೆ ತನಗೆ ಬೇಕಾದ ಎಲ್ಲವುಗಳನ್ನ ಪಶು ತನಗಿರುವಂಥ ಎಲ್ಲ ಆಸ್ತಿಯನ್ನು ಹೊಡ್ಕೊಂಡು ಏನು ಮಾಡ್ತಾ ಇದ್ದಾನೆ? ಬರ್ತಾ ಇದ್ದಾನೆ. ಅವಾಗ ಬರಬೇಕಾದ್ರೆ ಹೆಂಡತಿಯಾಗಿರುವಂಥ ರಾಹೇಲಳು ಏನು ಮಾಡ್ತಾಳೆ? ಅಪ್ಪನ ಮನೆಯಲ್ಲಿರ್ತಕ್ಕಂಥ ವಿಗ್ರಹದ ಮೂರ್ತಿಗಳು, ಮಾವ ದೇವರು ನಂಬಿಲ್ಲ. ಹಲ್ಲೆಲೂಯಾ. ವಿಗ್ರಹದ ಮೂರ್ತಿಗಳನ್ನು ಏನು ಮಾಡ್ತಾನೆ? ತಗೊಂಡು ಆಕೆ ಏನು ಮಾಡ್ತಾಳೆ? ಒಂದು ಏನಂತ ಹೇಳ್ತೀವಿ, ಚೀಲ. ಓಕೆ. ಹಲ್ಲೆಲೂಯಾ. ಆ ಚೀಲದಾಗ ಹಾಕ್ಕೊಂಡು ಯಾರಿಗೂ ಕಾಣಲಾರ್ದು ಯಾರಿಗೂ ಹೇಳಲಾರ್ದು ಏನು ಮಾಡ್ತಾಳೆ? ಬಂದ್ಬಿಡ್ತಾಳೆ. ಅವಾಗ ಮಾವ ಅಟ್ಯಾಕ್ ಮಾಡ್ತಾನ, ನೀನು ನನಗೊಂದು ಮಾತು ಹೇಳಿದ್ರೆ ಹಬ್ಬ ಮಾಡಿದಂಗೆ ಮಾಡಿ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೆ, ಯಾಕೆ ಹೇಳಾರ್ದ ಬಂದಿ ಅಂತೇಳಿ. ಹಲ್ಲೆಲೂಯಾ. ಅದೆಲ್ಲ ಮಾತುಕತೆ ಆದಮೇಲೆ ಆಯ್ತು, ನೀನು ಹೋಗೋದು ಹೋಗಿ, ಆದರೆ ನನ್ನ ದೇವರುಗಳನ್ನು ಯಾಕೆ ನೀನು ಕದ್ದುಕೊಂಡು ಹೋಗಿ ಅಂತೇಳಿ ಅಳಿಯಾಗ ಕ್ಲಾಸ್ ತಗೊಂತಾನೆ ಪ್ರೇಯರ್. ಅಳಿಯ ಹೇಳ್ತಾನೆ, ಇಲ್ಲ ನಿನ್ನ ದೇವರುಗಳು ನಾನೇ, ನನಗೆ ಸೃಷ್ಟಿಕರ್ತನಾದ ದೇವರಿದ್ದಾನ, ನನಗೆ ನಿನ್ನ ದೇವರುಗಳು ಬೇಕಾಗಿಲ್ಲ, ಬೊಂಬೆಗಳು ಬೇಕಾಗಿಲ್ಲ ಅಂತೇಳಿ ಹೇಳಿದಾಗ ಅವಾಗ ಯಾಕೋಬನೊಂದು ಮಾತು ಹೇಳ್ತಾನೆ, ಯಾರ ಒಂದು ಬಳಿಯಲ್ಲಿ ಅವು ಸಿಗುತ್ತಾವೋ ಅವ್ರೇನಾಗ್ಲಿ ಶಾಪಗ್ರಸ್ತರಾಗಿ ಸಾಯಿಲಿ ಎಂಬುದಾಗಿ ಹೇಳಿದಾಗ ಸ್ವಂತ ಹೆಂಡತಿ ಆಗಿರ್ತಕ್ಕಂಥ ರಾಹೇಲಳು ಸ್ವಲ್ಪ ವರ್ಷಗಳಲ್ಲಿ ಏನಾಗ್ತಾಳೆ ಪ್ರಿಯರಾಕಿ? ಪ್ರಸವ ವೇದನೆ ಬಂದಂತ ಸಂದರ್ಭದಲ್ಲಿ 2ನೇ ಮಗುವಿಗೆ ಜನ್ಮ ನೀಡಿದಾಗ ಆಕೆ ಏನಾಗ್ತಾಳೆ? ಸತ್ತು ಹೋಗ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೂಲ ಪಿತೃಗಳಿಂದ ಈ ರೀತಿಯಾಗಿ ಅಂದ್ರೆ ಸ್ವಂತ ಪಾಪಗಳಿಂದ ಈ ರೀತಿಯಾಗಿ ಏನ್ ಮಾಡ್ತವೆ? ಶಾಪಗಳು ಎನ್ನುವಂಥದ್ದು ಬರುವಂತವುಗಳು ಆಗಿರ್ತವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಹನ ಒಂದು ಕಾಲದಲ್ಲಿ ಕಾನಾನನ್ ಎನ್ನುವಂಥ ವ್ಯಕ್ತಿ ಏನ್ ಮಾಡ್ತಾನೆ? ನೋಹನನ್ನು ಬೆತ್ತಲೆಯಾಗಿರುವಂತ ಒಂದು ಸಂದರ್ಭದಲ್ಲಿ ಆತನಿಗೆ ಬಟ್ಟೆಯನ್ನು ಹಾಕುವುದಕ್ಕೋಸ್ಕರ ಹೋದ ಸಂದರ್ಭದಲ್ಲಿ ನೋಹನ್ ಹೇಳ್ತಾನೆ, ಕಾನಾನನೇ ನೀನು ಶಾಪಗ್ರಸ್ತನಾಗು ಎಂಬುದಾಗಿ ಹೇಳಿದಾಗ ಆತನು ಮಾಡಿದಂತ ಒಂದು ಪಾಪ ಕಾರಣಕ್ಕೋಸ್ಕರವಾಗಿ ಶಾಪವನ್ನು ಅನುಭವಿಸುವುದಕ್ಕೆ ಅಲ್ಲಿ ಸಾಧ್ಯವಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ವಿಷಯಗಳು ನಮಗೇನ್ ಮಾಡ್ತವೆ? ಶಾಪಕ್ಕೆ ಈಡ್ ಮಾಡ್ತವೆ. ಇನ್ನು ಪ್ರಮುಖವಾಗಿರ್ತಕ್ಕಂಥ ಒಂದು ಮಾತು ಏನಂದ್ರೆ, ನಾವು ನಮ್ಮ ನಾಲಿಗೆಯಿಂದ ಶಾಪಗಳನ್ನು ಆಹ್ವಾನ ಮಾಡ್ತೀವಿ. ಹೆಂಗೆ ಶಾಪಗಳನ್ನು ಆಹ್ವಾನ ಮಾಡ್ತೀವಿ? ನಾಲಿಗೆಯಿಂದ. ಕೆಲವು ಜನರ ಬಾಯಿ ಯಾವಾಗಲೂ ಕೂಡ ಏನಾಗ್ತಾ ಇರುತ್ತೆ? ಶಾಪಗಳನ್ನೇ ಆಗ್ತಾ ಇರ್ತಾರೆ. ನನ್ನ ಮದುವೆ ಆಗೋದು ಬೇಡ, ನನ್ನ ಹೆಂಡತಿಗೆ ಮಕ್ಕಳಾಗೋದು ಬೇಡ, ಅದು ಇದ್ದು ಎಲ್ಲ A to Z. ಹಲ್ಲೆಲೂಯಾ. ನೀವು ಅಭಿವೃದ್ಧಿನೇ ಆಗಲ್ಲ, ನೀನು ಇಷ್ಟೇ, ನೀನು ಕತ್ತೆ, ನೀನು ದನ ಅಂತೇಳಿ ಸ್ವಂತ ಮಕ್ಕಳಿಗೆ ಬೈತಿರ್ತಾರೆ. ಹಲ್ಲೆಲೂಯಾ. ಮಗ ಕತ್ತೆ ಆದ್ರೆ ಮತ್ತೆ ತಂದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೈಬೇಡ್ರಿ ನಾಲಿಗೆ. ಅದೇ ನಮ್ಮ ಭಾರತ ದೇಶದಲ್ಲಿ ಒಬ್ರು ಬೆನಿಟಾ ಫ್ರಾನ್ಸಿಸ್ ಅಂತೇಳಿ ಅಮ್ಮನವರು, ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನರ ನಾಲಿಗೆ ಭಾಳ ಭಯಂಕರವಾದಂಥ ನಾಲಿಗೆ ಅಂತ ಹೇಳಿದ್ರು. ಬಾಯಿ ಮೂಲಕ ಮುಂದೆ ನೈಸಾಗಿ ಮಾತಾಡ್ತಾರ, ಹಿಂದುಗಡೆ ಹೋದ್ಮೇಲೆ ಮಾತಾಡುವಂಥ ಮಾತುಗಳೇ ಬೇರೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಪ್ರೇಸ್ ಲಾರ್ಡ್. ಏಷ್ಯಾದಲ್ಲಿ ನಾಲಿಗೆ ಕುರಿತಾಗಿ ಭಯಂಕರವಾದಂಥ ಒಂದು ಪರಿಸ್ಥಿತಿ ಇದೆ. ಅದರ ಸಲುವಾಗಿ ನಿಮ್ಮ ನಾಲಿಗೆಯನ್ನ ನೀವೇನ್ ಮಾಡಬೇಡ್ರಿ, ರೋಗಗಳನ್ನು ಆಹ್ವಾನ ಮಾಡೋದಕ್ಕೆ ಅಥವಾ ಯಾವುದೋ ಒಂದು ಕೆಲಸ ಆಗಲಾರದ ಒಂದು ಸ್ಥಿತಿಯನ್ನು ಆಹ್ವಾನ ಮಾಡೋದಕ್ಕೆ ನಿಮ್ಮ ನಾಲಿಗೆಯನ್ನು ನೀವೇನು ಮಾಡಬೇಡ್ರಿ, ಬಳಸಬೇಡ್ರಿ. ಕೆಲವೊಬ್ರು ಅಂತ ಇರ್ತೀವಿ, ಸಾಯ್ತೀನಿ, ಆಯ್ತು ನಂದಿಷ್ಟೇ, ನಾನು ಸಾಯ್ತೀನಿ ಅಂತ ಅದೇ ಅಂದಿದ್ದೆ ಅಲ್ಲೆಲ್ಲೂಯ್ಯ. ಆಯ್ತು, ನನಗೆ ರೋಗ ಇದು ಬಿಡುಗಡೆ ಆಗಲ್ಲ ಅಂತಾರೆ. ಅವ್ರು ಹಂಗೆ ರೋಗದಲ್ಲಿ ಸಾಯೋವರೆಗೂ ರೋಗದಲ್ಲಿ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಇವತ್ತು ನೀವು ತಿಳ್ಕೊಬೇಕು, ನಿಮ್ಮ ನಾಲಿಗೆಯಲ್ಲಿ ಶಕ್ತಿ ಐತಿ. ದೇವರು ಎಲ್ಲಿಟ್ಟಾನ ಶಕ್ತಿ? ನಾಲಿಗೆಯಲ್ಲಿಟ್ಟಾನ. ನೀನು ಒಳ್ಳೇದಾಗತ್ತಂದ್ರೆ ಒಳ್ಳೇದೇ ಆಗತ್ತೆ. ಹಲ್ಲೆಲೂಯಾ. ನೀನು ಕೆಟ್ಟದಾಗತ್ತಂದ್ರೆ ನಿನಗೆ ಕೆಟ್ಟದೇ ಆಗುತ್ತೆ ಪ್ರಿಯರೇ. ಯೋಬನ ಗ್ರಂಥದ ಕಡೆಗೆ ಒಂದ್ಸಾರಿ ಬಂದ್ರೆ 22ನೇ ಅಧ್ಯಾಯ 28ನೇ ವಚನ ಹೇಳುತ್ತೆ, ಯಾವುದನ್ನ ಸಂಕಲ್ಪಿಸಿಕೊಳ್ಳುವೆಯೋ ಅದು ನಿನಗೆ ನೆರವೇರುವುದು. ಹಲ್ಲೆಲೂಯಾ. ಕೆಲವು ಜನರು ಬರೇ ನೆಗೆಟಿವ್ ಅನ್ನ ಏನ್ ಮಾಡ್ತಾರೆ, ಸಂಕಲ್ಪ ಮಾಡಿಕೊಳ್ತಾರೆ. ಅವರ ಜೀವಿತದಲ್ಲಿ ಬರೀ ಕೆಟ್ಟದಾಗಿರ್ತಕ್ಕಂಥ ಪರಿಣಾಮವನ್ನು ಅವರು ನೋಡ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನೀವು ಅನ್ರಿ, ನಿಮ್ಮ ನಾಲಿಗೆಯನ್ನು ಒಳ್ಳೆಯ ಒಂದು ಕಾರ್ಯಕ್ಕೋಸ್ಕರ ಉಪಯೋಗ ಮಾಡ್ರಿ. ನೀವು ಮನೆ ಕಟ್ಟಲ್ಲ ಅಂದ್ರೆ ಮನೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ. ದೇವರು ನನಗೆ ಶಕ್ತಿ ಕೊಡ್ತಾನ, ಮನೆ ನಾನು ಕಟ್ತೀನಿ. ನನ್ನ ತಂದೆ ತಾಯಿಗಳಿಗೆ ಒಳ್ಳೆಯ ಮಗಳಾಗಿ ನಾನು ಜೀವಿಸ್ತೀನಿ. ಇಲ್ಲಿಯವರೆಗೆ ನಾನು ತಪ್ಪಾದ ಕಾರ್ಯಗಳನ್ನು ಮಾಡಿದ್ದೇನೆ, ಆದರೆ ಇನ್ನು ಮುಂದೆ ನಾನು ಸರಿಯಾದ ರೀತಿಯಲ್ಲಿ ನಾನು ಜೀವಿಸ್ತೀನಿ ಎಂಬುದಾಗಿ ನೀವು ನಿಮ್ಮ ನಾಲಿಗೆಯ ಮೂಲಕವಾಗಿ ಅನೇಕರು ಏನು ಮಾಡ್ತಾರೆ ಪ್ರಿಯರೇ, ಶಾಪಗಳನ್ನು ಬರಮಾಡಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ರೋಗಗಳನ್ನು ಸಂಪಾದನೆ ಮಾಡಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಕೆಲವು ಜನರು ನೋಡ್ರಿ, ಕೆಲವೊಂದು ಜನರು ನೀವು ಅನ್ಕೊಳ್ತಾ ಇರ್ತೀರಿ, ಯಾರಿಗಾದ್ರೂ ಏನಾದರೂ ಆದಾಗ ಕೆಲವು ಜನರು ಸಡನ್ ಆಗಿ ಅವ್ರಿಗಾದಂಗೆ ನನಗಾಗಿಬಿಟ್ರೆ ಹೆಂಗ ಅಂತೇಳಿ ಹಲ್ಲೆಲೂಯಾ ಅನ್ಕೊಂತೀರಲ್ಲ. ಕೆಲವೊಂದು ಸಂದರ್ಭದಾಗ ಅನ್ಕೊಂಡ ಕರೆಕ್ಟಾಗಿ ಅದು ನಿಮ್ಗೂ ಅದೇ ಥರ ಆಗಿಬಿಟ್ಟಿರ್ತದೆ. ನೀವೇ ಸ್ವಂತವಾಗಿ ಏನು ಮಾಡ್ತೀರಿ, ಆಹ್ವಾನ ಮಾಡ್ಕೊಳ್ತೀರಿ ನೀವು. ಹಲ್ಲೆಲೂಯಾ. ಅದ್ರ ಸಲ ಯೋಬನ ಹೇಳ್ತಾ ಇದೆ, ಯೋಬನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನಗೆ ಯಾವುದು ಸಂಕಲ್ಪಿಸಿಕೊಳ್ಳುವೆಯೋ ಹಲ್ಲೆಲೂಯಾ ನಿನಗೆ ಅದೇ ನೆರವೇರುತ್ತೆ. ಅದ್ರ ಸಲುವಾಗಿ ನೀವು ಇನ್ನು ಮುಂದೆ, ಇಲ್ಲಿವರೆಗೆ ನೆಗೆಟಿವ್ ಫೋರ್ಸಲ್ಲಿ ಇದ್ದೀರೇನೋ, ಇನ್ನು ಮುಂದೆ ನೀವು ಹೆಂಗಿರಬೇಕು, ನನಗೆ ಒಳ್ಳೆಯದೇ ಆಗುತ್ತೆ, ಯಾಕಂದರೆ ಒಳ್ಳೆಯದನ್ನೇ ಕೊಡುವಂಥ ದೇವರನ್ನು ನಾನು ನಂಬಿದ್ದೇನೆ. ನನ್ನ ಮದುವೆ ವಿಷಯದಲ್ಲಾಗಿರ್ಬೋದು, ಮಕ್ಕಳ ವಿಷಯದಲ್ಲಾಗಿರ್ಬೋದು, ಹೆಂಡತಿ ವಿಷಯದಲ್ಲಾಗಿರ್ಬೋದು, ಗಂಡನ ವಿಷಯದಲ್ಲಾಗಿರ್ಬೋದು, ನನ್ನ ಒಂದು ಬಿಸಿನೆಸ್ ವಿಷಯದಲ್ಲಾಗಿರ್ಬೋದು, ವ್ಯವಸಾಯದ ವಿಷಯದಲ್ಲಾಗಿರ್ಬೋದು, ನೀನು ಮಾಡುವಂಥ ಯಾವುದೇ ಕೆಲಸದ ವಿಷಯದಲ್ಲಾಗಿರ್ಬೋದು, ನನಗೆ ಒಳ್ಳೆಯದೇ ಆಗುತ್ತೆ ಅಂತೇಳಿ ನೀನೇನು ಮಾಡಬೇಕು, ಸಂಕಲ್ಪ ಇಟ್ಟುಕೊಳ್ಬೇಕು. ನಿನ್ನ ಬಾಯಿಯ ಮೂಲಕವಾಗಿ ನೀನು ಒಳ್ಳೆಯದನ್ನೇ ನುಡಿಯುವಾಗ ನೀನೇನಾಗ್ತೀಯ ಪ್ರಿಯರೇ, ಆಶೀರ್ವಾದಕ್ಕೆ ಪಾತ್ರನಾಗ್ತೀಯ. ಅದರ ಸಲುವಾಗಿ ಅನೇಕ ಏನಂತ ಹೇಳ್ತಾರೆ, ಡಾಕ್ಟರ್ ಹತ್ರ ಹೋದ ತಕ್ಷಣ ಕೆಲವೊಬ್ಬರು ಡಾಕ್ಟರ್ ಕೂಡ ಏನು ಮಾಡ್ತಾರೆ, ಶಾಪಗಳನ್ನು ಹಾಕ್ತಾ ಇರ್ತಾರೆ. ಮಾಟ ಮಂತ್ರವಾದಿಗಳು ಶಾಪಗಳು ಬಿಡ್ರಿ. ಕೆಲವರು ಡಾಕ್ಟ್ರು ಕೂಡ ಆಯ್ತಮ್ಮ ನಿನಗೆ ವಾಸಿ ಆಗಲ್ಲ ಅಂದ ತಕ್ಷಣ ಆಯಮ್ಮ ಆಯ್ತು ಡಾಕ್ಟ್ರ್ ಹೇಳ್ಬಿಟ್ರೆ ನನಗೆ ವಾಸಿನೇ ಆಗಲ್ಲ ಅಂತ ಹೇಳಿ ಏನಾಗ್ಬಿಡ್ತಾಳೆ, ಹಂಗೆ ಜೀವ ಅದರಲ್ಲೇ ರೋಗದಲ್ಲಿ ಏನು ಮಾಡಿಬಿಡ್ತಾಳೆ, ಜೀವವನ್ನು ಬಿಟ್ಟು ಬಿಡ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಎಲ್ಲ ಕಾರಣಗಳು ಏನಾಗ್ತವೆ ಪ್ರಿಯರೇ, ಏನಾಗ್ತವೆ, ಶಾಪವನ್ನು ಆಹ್ವಾನ ಮಾಡಿಕೊಳ್ಳುವುದಕ್ಕೆ ಕಾರಣವಾಗ್ತವೆ. ಮತ್ತೆ ಸ್ವಂತ ಮನೋಭಾವನೆಯಿಂದಲೂ ಕೂಡ ಶಾಪಗಳು ಬರ್ತವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ಬಿಡ್ರಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಿದ್ದೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಸ್ವಂತ ಅಂದರೆ ಕೋಪ ಎನ್ನುವಂಥದ್ದು ಏನು ಮಾಡುತ್ತೆ, ಪೌಲನು ಹೇಳ್ತಾನೆ ಪತ್ರಿಕೆಯಲ್ಲಿ, ಕೋಪ ಮಾಡಬೇಕಾದ್ರೆ ನೀವು ಪಾಪ ಮಾಡಬೇಡ್ರಿ. ನಿಮ್ಮ ಕೋಪ ಸೂರ್ಯನ ಮುಳುಗೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಕೋಪ ಏನಾಗಬೇಕು, ತಣ್ಣಗಾಗಬೇಕು, ನೀವು ಕೂಲ್ ಆಗಬೇಕು ಅಂತೇಳಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಕೆಲವೊಬ್ಬರು ರಿಬಿಲಿಯಸ್ ಸ್ಪಿರಿಟ್ ಅಂದರೆ ಎಲ್ಲದಕ್ಕೂ ಎದುರು ಮಾತಾಡುವಂಥದ್ದು, ಎಲ್ಲದಕ್ಕೂ ಎದುರು ಬೀಳುವಂಥದ್ದು, ಪ್ರತಿಭಟಿಸುವಂಥವರ ಜೀವಿತದಲ್ಲಿ ಏನಿರುತ್ತೆ, ಶಾಪ ಎನ್ನುವಂಥದ್ದಕ್ಕೆ ತುತ್ತಾಗ್ತಾರೆ ಪ್ರಿಯರೇ. ಸೌಲನು ದೇವರಿಗೆ ಪ್ರತಿಭಟಿಸಿದ, ಸೌಲನು ದೇವರ ಒಂದು ಮಾತನ್ನು ಕೇಳಲಿಲ್ಲ. ಸಮುವೇಲ ಪ್ರವಾದಿ ಬರ್ತಾನೆ ಯಜ್ಞ ಮಾಡಬೇಕಾಗಿರುವಂಥದ್ದು ಒಬ್ಬ ದೈವ ಸೇವಕನ ಕರ್ತವ್ಯ, ಆತನನ್ನು ಬಿಟ್ಟು ನಾನೇ ಮಾಡ್ತೀನಿ ಅಂತೇಳಿ ಪ್ರತಿಭಟಿಸಿ ಎಲ್ಲ ಬರೀ ಎದುರು ಮಾಡಿ ಸೌಲನ ಅಂತ್ಯ ನಾವು ನೋಡುವಾಗ ತಾನಾಗಿ ಆತ್ಮಹತ್ಯೆ ಮಾಡಿಕೊಂಡು ಯುದ್ಧದಲ್ಲಿ ಏನಾಗ್ತಾನೆ, ಸತ್ತು ಹೋಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಕೆಲವು ಜನರು ಬರೇ ಮನುಷ್ಯರಲ್ಲಿ ಭರವಸೆ ಇಡುವುದರಿಂದ, ಕೃತಜ್ಞತೆ ಇಲ್ಲದೆ ಇರುವುದರಿಂದ, ಕ್ಷಮಿಸಲಾರದ ಗುಣ ಇರುವುದರಿಂದ ಅವರು ಶಾಪಗಳಿಗೆ ಏನಾಗ್ತಾ ಇರ್ತಾರೆ, ತುತ್ತಾಗ್ತಾ ಇರ್ತಾರೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಇವತ್ತು ಎಲ್ಲ ಕಾರಣಗಳನ್ನು ನಾವು ನೋಡಿದ್ದೇವೆ. ಹಲ್ಲೆಲೂಯಾ.